ಈಗ ಸಿಂದಗಿಯ ವಿಧಾನಸಭಾ ಮತಕ್ಷೇತ್ರದ ಸಿಂದಗಿ ನಗರದಲ್ಲಿರ್ತಕ್ಕಂಥ ಒಂದು ಹೋಟೆಲ್ ಬಳಿ ಇದ್ದೀನಿ. 2.5 ವರ್ಷ ಆಗ್ಲಿಕ್ಕೆ ಬಂತು ಶಾಸಕರಾಗಿ. ಏನಾದರೂ ಅಭಿವೃದ್ಧಿ ಕೆಲಸ ಮಾಡಿದ್ರೆ 2.5 ವರ್ಷ ನಾನು ಮಾಡಿದ್ದಾರೆ ಸರ್, ಸಾಕಷ್ಟು ಮಾಡಿದ್ದಾರೆ. ಈಗೆಲ್ಲ ಸಿಟಿದೊಳಗೆ ನೋಡ್ತೀವಲ್ಲ ನಾವು, ಸಿಟಿ ಮೊದಲೆಲ್ಲ ರೋಡ್ ಸೀಟ್ಸ್ ಎಲ್ಲ ಇದು ಇದ್ದು, ಮತ್ತು ಅಲ್ಲಿನ ಎರಡು ಕಡೆ ರೋಡ್ ಇದು ನೆಟ್ಟಿದ್ದಾರೆ. ಅಲ್ಲಿಂದ ಕೆರೆ ಬಲ್ಲಿ ಇದು ಮಾಡಿದ್ದಾರೆ ಸರ್, ಗಾರ್ಡನ್ ಮಾಡಿದ್ದಾರೆ. ಮತ್ತು ಆಚೆ ಕಡೆ ಈ ಕಡೆ ಗಿಡ ಹಚ್ಚಿದಾರಲ್ಲ, ಒಂದು ನಗರೀಕರಣ ಸೌಂದರ್ಯ ಆಗಿದೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಂ, ಈಗ ನಿಮ್ಮ ಕೈಗೆ ಅದು ಸಿಗ್ತಾರೆ, ಏನಾದ್ರು ಸಮಸ್ಯೆ ಹೇಳ್ಕೊಂಡು ಹೋದ್ರೆ ಭೇಟಿ ಸರ್ ಇಲ್ಲ, ಮನೆಯಲ್ಲಿ ಇರ್ತಾರಲ್ಲ, ಮನೆಗೆ ಏನಾದ್ರು ಸಮಸ್ಯೆ ಇದ್ದಕ್ಕೆ ಹೋಗಿ ಭೇಟಿ ಆಗ್ಬೋದು ಅವ್ರಿಗೆ. ಭಾಳಷ್ಟು ಕೆಲಸ ಮಾಡಕತ್ತಾರ ರೀ. ಇಲ್ಲಿ ವಿಜಯಪುರ ಜಿಲ್ಲೆ ಒಳಗೆ ಸಿಂದಗಿ ತಾಲೂಕು ಅಭಿವೃದ್ಧಿಗೆ ಮುಂದಾಗಿದ್ದೀರಿ ಸರ್. ಇಲ್ಲಿ ಭಾಳ ಕೆಲಸ ಮಾಡ್ಯಾರಿ. ಇದು ಫುಟ್ಪಾತಿನ ಮಗ್ಗಲ್ಕ ಸೈಡ್ ಗಟ್ಟು ಹಾಕ್ಯಾರ್ರಿ, ಲೈಟಿನ ವ್ಯವಸ್ಥೆ ಮಾಡ್ಯಾರ್ರಿ. ಸುತ್ತ ಹಳ್ಳಿ ಒಳಗೆ ದಿವಸ ಗುದ್ಲಿ ಪೂಜೆ ಇದ್ದಿದ್ದಂಗೆ ರೀ. ಭಾಳ ಕೆಲಸ ಮಾಡ್ಯಾರ್ರಿ. ಈಗ ಮೊದಲು ಬರೀ ಶಾಸಕರಾಗಿ ಆಯ್ಕೆ ಆಗ್ಯಾರ ಅವರು. ಆಯ್ಕೆ ಆಗಿಂದ ನಿಮ್ಮೆಲ್ಲ ಕೈಗೆ ಸಿಗೋದು, ನಿಮ್ಮ ಸಮಸ್ಯೆನ ಹೇಳ್ಕೊಂಡ್ರೆ ಭೇಟಿಗೆ ಸಿಗ್ತಾರ? ತಿಂಗಳಿಗೆ 9 ಬರ್ತಾರೆ, 15 ಹಂಗೆ ಕಾರ್ಯಕ್ರಮ ಇದ್ದ ಯಾವ ಕರ್ಸಿದ್ರೆ ಬಂದೇ ಬರ್ತಾರೆ ರೀ. ನಮ್ದೇನೋ ರೋಡ್ ವರ್ಕಿಂದ ಇತ್ತು ರೀ, ಕಣ್ಣಿ ಬ್ಯಾರೇಜ್ ಒಂದು ಆಗ್ಯದ್ರಿ, ಆಗ್ಯದ ಕೆಲಸ ಮಾಡ್ಯಾರ. ಮಾಡ್ಯಾರಿಲ್ಲ? ಏನೇನು ಮಾಡ್ಯಾರ? ಸಿಂದಗಿ ಇಂಪ್ರೂವ್ಮೆಂಟ್ ಮಾಡ್ಯಾರಿ ಸರ್, ಎಲ್ಲ ಚಲೋ ಮಾಡ್ಯಾರ ಸಿಂದಗಿ. ಈಗ ನಿಮ್ಮ ಇಲ್ಲಿ ಶಾಲಾ ಕಾಲೇಜು ಇಂಥವೇನು ಸರ್ಕಾರಿ ಶಾಲಾ ಕಾಲೇಜ್ ತರುವಂಥ ಕೆಲಸ ಮಾಡ್ತಾರೆ? ಅದು ಮುಂದೆ ಮಾಡ್ತಾರೆ ಸರ್. ಎಲ್ಲ ಸೌಕಾಸ ಮಾಡ್ಯಾರ ಸರ್, ಎಲ್ಲ ರೋಡ್ ಗೀಡ್ ಲೈಟ್ ಗೀಟ್ ಎಲ್ಲ ನಡೆದ ಸರ್, ಅದನ್ನು ಎಲ್ಲ ಮಾಡ್ತಾರತ್ತ ಭರೋಸೆ ಆಯ್ತು ಸರ್. ಎಲ್ಲ ರೋಡ್ ಕೆಲಸ ಅದು ಇದು ಎಲ್ಲ XYZ ಎಲ್ಲ ಮಾಡ್ತಾರೆ. ಅವ್ರದ್ದೇ ಕೆಲಸ ಅಂತೆಲ್ಲ ನಾವು ಏನು ನಮ್ದು ಏನಾರ ಕೆಲಸ ಇದ್ರೆ ಅದನ್ನು ಮಾಡ್ತಾರೆ. ಈಗ ನಿರುದ್ಯೋಗಿ ಯುವಕರಿಗೆ ಸಂಬಂಧಪಟ್ಟಂಗೆ ಏನಾರು ಮಾಡತ್ತಾರ ಸರ್. ನೀವು ಒಟ್ಟೆ ಸಿಂದಗಿ ಯಾರಿಗೆ ಕೇಳ್ಬೇಡ್ರಿ, ಬರೀ ಸಿಂದಗಿ ಒಂದು ರೋಡ್ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಏನೇನು ಮಾಡ್ಯಾರ? ಅದೇ ನನಗೆ ಕೇಳ್ಬೇಡ್ರಿ, ಬರೀ ಸಿಂದಗಿ ನಂದನವನ ಆಗ್ಯದ. MLA ಒಬ್ಬರೇ ಅಲ್ರಿ, ಮುನ್ಸಿಪಾಲ್ಟಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಈಗಿದ್ದ ಅಧ್ಯಕ್ಷರು ಎಲ್ಲ ಕೆಲಸ ಮಾಡ್ಯಾರ. ಸಿಂದಗಿ ತಿರುಗಾಡಿ ನೋಡ್ರಿ, ನಾವು ಯಾರಿಗೆ ಕೇಳೋದು ಅವಶ್ಯಕತೆನೇ ಇಲ್ಲ. ಭಾಳ ಅದ್ಭುತ ಮಾಡ್ಯಾರ. ಅವ್ರಿಗೆ 100ಕ್ಕೆ 100% ಮಾರ್ಕ್ಸ್ ಕೊಡ್ತೀನಿ. ನಾನೀಗ ಸಿಂದಗಿ ಮತಕ್ಷೇತ್ರದ ಕಣ್ಣೋಳಿ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಗ್ರಾಮದ ಜನರು ಶಾಸಕ ಅಶೋಕ್ ಮನಗೂಳಿಯ ಒಂದು ಅಭಿವೃದ್ಧಿ ಕಾರ್ಯ ಮಾಡ್ಯಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಅವರಿಂದ ಕೇಳಿ ತಿಳ್ಕೊಂಡು ಬನ್ನಿ. ನಿಮ್ಮ ಶಾಸಕರು ಅಶೋಕ್ ಮನಗೂಳಿ 2 ವರ್ಷಕ್ಕೆ ಏನಾರು ಕೆಲಸ ಮಾಡ್ಯಾರ? ಇಲ್ಲಿ ಮಾಡಿದ್ದಾರೆ, ಕನ್ನೋಳಿಯಲ್ಲಿ ಮಾಡಿದ್ದಾರೆ. ಏನೇನು ಮಾಡ್ಯಾರ? ಮನೆಯಲ್ಲಿ ಲಕ್ಷ್ಮೀ ಗುಡಿಗೆ ಒಂದು ಇದಕ್ಕೆ ಮಾಡಿ ಕೊಟ್ಟಿದ್ದಾರೆ, ಮತ್ತು CC ರೋಡ್ ಮಾಡಿದ್ದಾರೆ. ಮಾಡ್ಯಾರ, ಕೆಲಸ ಮಾಡ್ಯಾರ. ಬಂದಿರ್ತಾರೆ ಸರ್ ಹಳ್ಳಿಗೆ? ಹಾಂ, ಬಂದಿರ್ತಾರೆ. ಹ್ಞೂ ರೀ. ಅಶೋಕ್ ಮನಗೂಳಿ ಏನು 2 ವರ್ಷದಾಗ ಏನು ಕೆಲಸ ಮಾಡ್ಯಾರ ಸರ್ ಇಲ್ಲಿ? ಮಾಡ್ಯಾರ ಸರ್. ಏನೇನು ಮಾಡ್ಯಾರ? ಮೊನ್ನೆ CC ರೋಡ್ ಮಾಡ್ಯಾರ ರೀ. ಅಲ್ಲಿಂದ 2 ಬ್ರಿಡ್ಜ್ ಸ್ಯಾಂಕ್ಷನ್ ಮಾಡಿಸ್ಯಾರ, ಈ ರೋಡ್ ಸ್ಯಾಂಕ್ಷನ್ ಮಾಡಿಸ್ಯಾರ. ಬಂದಿರ್ತಾರೆ ಸರ್? ಬರ್ತಾರೆ. ನಮಸ್ಕಾರ. ಕೆಲಸ ಆಗಿಲ್ಲ ಸರ್. ಅವ್ರು ಕಾರ್ಯದವ್ರು ಅದು ಆಗ್ಯಾವತ್ತು ಅವ್ರು ಹೇಳ್ತಾರೆ, ಆಗಿಲ್ಲ ನಾವು ಹೇಳ್ತೀವಿ ರೀ. ಏನು ಮಾಡ್ಬೇಕಾಗಿತ್ತು? ಏನು ಮಾಡ್ಬೇಕಾಗಿತ್ತು ರೀ? ಏನು ಕಿಲ್ ರೋಡ್ ನೋಡ್ರಿ ಸರ್, ಹೋಗಿ ಊರಾಗ ಹೋಗಿ ಕಿಚ್ಚಿದ್ರಿ ನೋಡಿ, ರೋಡೇ ಸಜ್ಜಾಗಿಲ್ಲ ಇಲ್ರಿ, ಹಾಗೆ ಮಾಡೇ ಇಲ್ರಿ, ಬರೀ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಏನಾರು ಅಭಿವೃದ್ಧಿ ಕಾರ್ಯ ಮಾಡ್ಯಾರ ನಿಮ್ಮ ಊರಾಗ? ಏನು ಮಾಡಿಲ್ರಿ. ಏನೂ ಮಾಡಿಲ್ಲ. ಬಂದಿರ್ತಾರೆ ಊರಿಗೆ? ಏನು ಬಂದಿದ್ರಿ, ಒಂದು ಸಾರಿಗೆ ಬಂದಾರಿ, ಭಾಳ ಬಂದೇ ಇಲ್ಲ. ಈಗ ಇಲೆಕ್ಷನ್ ಪ್ರಚಾರದಾಗ ಏನು ಭರವಸೆ ಕೊಟ್ಟಿದ್ರು ನಿಮ್ಮ ಊರಿಗೆ? ನಾ ಗೆದ್ದು ಬಂದ್ರೆ ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತ ಏನಾರು ಹೇಳಿದ್ರ? ಏನೂ ಕೇಳಿಲ್ರಿ ಅದ್ರ ಬಗ್ಗೆ. ಆದ್ರೆ ಮಾಡ್ತೀನಿ ಅಂದರು ಏನೂ ಮಾಡೇ ಇಲ್ಲ. ಮಾಡಿಲ್ಲ. ಈಗಿನ 2 ವರ್ಷದ ಅವ್ರ ಆಡಳಿತಕ್ಕೆ ವೈಖರಿಗೆ 10 ಮಾರ್ಕ್ಸ್ ಇಟ್ಟು ಅದನ್ನು ಏನು ಕೊಡ್ತೀರಿ? ಏನು ಕೊಡಲ್ರಿ ಅವ್ರಿಗೆ ಮಾರ್ಕ್ಸ್. ಏನು ಮಾಡಿಲ್ರಿ ನಮ್ಮಲ್ಲಿ. ಬಂದಿರ್ತಾರೆ ಊರಿಗೆ? ಯಾವ ಬರ್ತಾರೆ ಗೊತ್ತೇ ಇಲ್ರಿ ಅವ್ರು. ಏನು ಅವು ಮಾಡ್ತೀವಿ ಅಂದ್ರೆ ಮಾಡಿಲ್ಲ, ಮಾಡ್ತಾ ಮಾಡಿಲ್ಲ. ಈಗ ಮತ್ತೆ ಈ ಭಾಗದ ನೀರಾವರಿ ಯೋಜನೆ ಏನಾದ್ರು ಮಾಡ್ಯಾರನ್ರಿ? ನೀರಾವರಿ ಯೋಜನೆ ನೀರಾವರಿ ತಂದಂತ ಸರ್, ಅಲ್ಲಿ ಆಟ ಮಟ್ಟ ಭಾಳ ನೋಡಿಲ್ಲ, ಮಾಡಿಲ್ಲ, ಕುಡ್ಲಿಕ್ಕೆ ನೀರು ಸಿಗಲ್ಲ. ರಸ್ತೆ ಅದು ರಸ್ತೆ ಅಂದ್ರೆ ಮೊದಲೇ ಇಲ್ಲ ಬಿಡ್ರಿ. ಏನು ಅವ್ರು ಹೇಳಕ್ಕೂ ಬಂದಿಲ್ಲ, ನಮ್ಮೂರು ಎಲೆಕ್ಷನ್ ಪ್ರಚಾರಕ್ಕೆ ಬಂದೇ ಇಲ್ಲ ಅವರು. ಬೇರೆದ್ರ ಕೊಟ್ಟು ಕಳ್ಸ್ಯಾರ ಅವರು. ಬಂದು ಅವ್ರವ್ರ ಗುಂಪ್ ಅವ್ರವ್ರು ಕಾಂಗ್ರೆಸ್ ಲೀಡರ್ಗಳು ಯಾರ ಅವ್ರಿಗೆ ಒಂದು ಅಷ್ಟೇ ಭೇಟಿಯಾಗಿ ಹೋಗ್ಯಾರ ಅವರು. ಏನಾಗ ನೋಡ್ರಿ, ಇಲ್ಲೆಲ್ಲ ಬಸ್ ಸ್ಟ್ಯಾಂಡ್ಗೆಲ್ಲ ಕುಡಿ ನೀರು ವ್ಯವಸ್ಥೆ ಇಲ್ಲ. ಆಮೇಲೆ ಊರ ರೋಡ್ ಸರಿ ಇಲ್ಲ. ಆಮೇಲೆ ಮನೆಗೆ ಒಂದೊಂದು ನಳ ಮಾಡ್ಯಾರ, ಆ ನಳದ ಬಿಲ್ ಎತ್ಕೊಂಡು ಅಷ್ಟೇ ಗಪ್ ಕೂತ್ಬಿಟ್ರ, ಮನೆಗೆ ಒಂದು ನಳ ನೀರು ಬರಲ್ಲ. ಆಮೇಲೆ ಈ ಸದ್ಯಕ್ಕೆ ಬಳಗನೂರು ಕೆರೆ ನೀರು ಮಾಡ್ಯಾರ. ನೀರು ಮಾಡ್ರೆ ಪಂಚಾಯತಿ ಕಡೆ ನೀರು ಬಿಟ್ರೆ ಒಳಗೆ 15 ದಿನ ಹೋಗ್ತಾವ, 1 ತಿಂಗಳು ಹೋಗ್ತಾವ, ನೀರು ಬಿಡಲ್ಲ ಸರಿಯಾಗಿ. ಏನು ಇದು ಇಲ್ಲ ಒಟ್ಟಾಗ್ರಿ. ನೀರಿಂದ ವ್ಯವಸ್ಥೆ ನೀರಾವರಿ ಆದ ಬಾಯಿಗಳ ನೀರಿಲ್ಲ, ಏನಿಲ್ಲ ನೋಡ್ರಿ. ನೀರೇನು ಮಾಡಿಸ್ಯಾರನ? ಎಲ್ಲಿ ಕೆನಾಲ್ ನೀರ್ರಿ? ಕೆನಾಲ್ ನೀರ ಎಲ್ಲಿ ಬರ್ತಾವ್ರಿ ಅಪ್ಪ? ಏನು ಇಲ್ಲ. ಏನಿಲ್ಲ. ನೋಡ್ರಿ
ಯಾರು ನೋಡಿ ಹೊಲ ಐತಿ ಮನೆ ಐತಿ ನಾವು ಇಲ್ಲೇ ಕೂತೀವಿ ನೋಡ್ಯಪ್ಪ. ಏನು ಮಾಡ್ಯಾರ ಕೆಲಸ? ಕೆಲಸ ಮಾಡ್ಯಾರಿ. ನಾಳೆ ಅಗಿಶಾಗ ಸಿಸಿ ರೋಡ್ ಮಾಡಿಸ್ಯಾರಿ. ನಮ್ಮ ಮಸೂತಿ ಕಟ್ಲಾಗ ರೊಕ್ಕ ಕೊಟ್ಟಾರಿ. ಚಲೋ ಅಭಿವೃದ್ಧಿ ಮಾಡ್ಯಾರಿ. ಊರಿಗೆ ಬಂದಿರ್ತಾರ? ಊರಿಗೆ ಬರ್ತಾರೆ. ಎನಿ ಟೈಮ್ ಫೋನ್ ಮಾಡಿದ್ರು ಬರ್ತಾರೆ ಅವ್ರು. ಮತ್ತೆ ಇಲ್ಲಿ ನೀರಾವರಿ ಯೋಜನೆ ಅಂಥದ್ದು ಏನಾರು ಮಾಡ್ಯಾರ ನಿಮ್ಮ ಹಳ್ಳಿ ಒಳಗೆ? ಹಳ್ಳಿ ಒಳಗೆ ಇನ್ನೂ ಇಲ್ಲಿ ನಮ್ಮ ಕಣ್ಣೊಳಗೆ ಏನೋ ಅಂಥದ್ದೇನೋ ಬಂದಿಲ್ಲ ರೀ. ಇನ್ನೂ ಮಾಡೋರ ಕೆರೆ ತುಂಬಿಸೋದು ಕೆರೆ ಇಲ್ರಿ ನಮ್ಮ ಹತ್ರ. ಅದು ಪಂಪ್ಲೇನ್ ಮಾಡ್ಯಾರಿ. ಮತ್ತು ಊರಿಗೆ ಸರಿಯಾದ ರಸ್ತಾನ ಮಾಡಿಲ್ಲ ಅಂತಾರಲ್ಲ? ಸರಿಯಾಗಿ ರಸ್ತೆ ಮಾಡಿ ಟೆಂಡರ್ ಆಗ್ಯಾವ್ರಿ. ಅನುದಾನ ಕಮ್ಮಿ ಅದಲ್ಲ ಅವ ಏನು ಮಾಡ್ಬೇಕು ರೀ? ಅನುದಾನ ಬಂದ್ರೆ ಅನುದಾನ ಮ್ಯಾಗಿಂದ ಫಂಡ್ ಬರ್ಲಾಗೈತಲ್ರಿ. ಗ್ಯಾರಂಟಿ ಯೋಜನೆದಿಂದ ಬರ್ಲಾಗಿದ್ರೆ ಮಾಡಲ್ಲ. ಏನು ಇನ್ನೂ ಮುಂದೆ ಇನ್ನೂ ಟೈಮ್ ಐತೆ ಮಾಡ್ತಾರಲ್ರಿ. ಈಗ ನಮ್ಮೂರ ಅಂಕರ್ ನಾ ಕೆಲಸ ಆಗಿಲ್ರಿ. ಅವು ಯಾವುದಾಗಿಲ್ಲ ನಮ್ಮೂರ ಅಂಕರ್ ಯಾವ ಕೆಲಸ ಆಗಿಲ್ರಿ. ಮತ್ತು ಅವ್ರು ಮತ್ತೊಂದು ಕಡೆ ಏನು ಮಾಡ್ರೆ ಗೊತ್ತಿಲ್ಲ. ಏನು ಹೇಳಿದ್ರು ಇಲೆಕ್ಷನ್ ಪ್ರಚಾರಕ್ಕೆ ಬಂದಿದ್ರು? ಹೆಂಗೆ ಇಲೆಕ್ಷನ್ ಪ್ರಚಾರಕ್ಕೆ ಬಂದಿರ್ತಾರೆ. ಮತ್ತೆ ಎಲ್ಲ ಆಶ್ವಾಸನೆ ಕೊಟ್ಟಿರ್ತಾರೆ. ಕೆಲಸ ಮಾಡ್ತೀವತ್ತೇ ಕೊಡ್ತಾರಲ್ರಿ. ಕೆಲಸ ಮಾಡಲತ್ತು ಹೇಳ್ತಾರೆ. ಭೇಟಿ ಕೊಟ್ಟರೆ ಬರ್ತಾರ ಕೆಲಸ ಅಂಕರ್ ನಮ್ಮೂರ ಏನೋ ಯಾವ ಆಗಿಲ್ರಿ. ಇನ್ನ ಏನೂ ಮಾಡಿಲ್ರಿ ನಾ ಕೆಲಸ ರೀ. ಇನ್ನ ಮಾಡ್ತೀನಿ ಅಂತ ಹೇಳೋಗ್ಯಾರ ರೀ. ರೋಡ್ ಮಾಡ್ತೀನಿ ಅಂತ ಹೇಳ್ರಿ. ಊರಾಗ ಬ್ರಿಡ್ಜ್ ಮಾಡ್ತೀನಿ ಅಂತ ಹೇಳ್ಯಾರ. ಅದು ಬಿಟ್ಟು ಇನ್ನ ಕೆಲಸ ಇಲ್ರಿ. ನಾ ಏನು ಕೆಲಸ ಇಲ್ಲ? ಏನೋ ಇಲ್ರಿ. ನಿಮ್ಮೂರು ನೀರಾವರಿ ಆಗ್ಬೇಕಣ್ಣ ಇಲ್ಲಿ? ನೀರಾವರಿ ಆಗ್ಬೇಕ್ರಿ. ಮಾಡ್ಯಾರ? ಕೆನಾಲ್ ಇಲ್ರಿ. ನಮ್ಗೆ ಇಲ್ರಿ ಕೆನಾಲ್. ಊರು ತೆಳಗದ್ರಿ. ನಮ್ಗೇನೋ ಅನುಕೂಲ ಇಲ್ರಿ. ಈಗೇನು ಆಡಳಿತಕ್ಕೆ ನಾವು 10 ಮಾರ್ಕ್ಸ್ ರೇಟ್ ಕೊಡ್ತೀರ ಅವ್ರಿಗೆ? 10ಕ್ಕೆ ರೀ. 10ಕ್ಕೆ ಒಂದು 2 ಕೊಡ್ತೀರಿ. ಕೆನಾಲ್ ಮಾಡ್ತೀನಿ ಅಂದ್ರು ಏನು ಮಾಡಲಿಲ್ಲ ಇವರು. ಏನು ಮಾಡೋದೇ ಇಲ್ರಿ ಇವರು ಯಾರು. ಎಲ್ಲ ರಾಜಕಾರಣಿಗಳು ಅವರೇ ತಮ್ಮ ಹೋಟಿಗೆ ಇಟ್ಟು ಬರ್ತಾರ. ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಬಿಜಾಪುರ ಜಿಲ್ಲಾನೇ ಅಳಗಾಲ ಮಾಡಿಟ್ರು. ಡ್ಯಾಮ್ ಕಟ್ಟಿ ಈಗ ಬಿಜಾಪುರ ಜಿಲ್ಲಾದ ಜನರಿಗೆ ಹೊಯ್ಕೊಲ್ಕೆ ಹಚ್ಚಿದ್ರು. ನೀರು ಯಾವ ಎಷ್ಟು ವರ್ಷ ಐತ್ರಿ ಡ್ಯಾಮ್ ಕಟ್ಟಿ? 64 ಇದು ಏಟ್ರ 2005 ಅದ. ರೈತರು ಅವ್ರ ಹೆಣಕ್ಕೆ ಹೊಯ್ಕೋತ ಯಾವನು ಏನೋ ಮಾಡೋದಲ್ಲ. ಬರೀ ಹೇಳ್ತಾರೆ ನಾ ಮಾಡ್ತೀನಿ ಮಾಡ್ತೀನಿ ಅಂತೇಳಿ ಹೇಳ್ತಾರೆ. ಹೋಗ್ತಾರೆ ಅವ್ರ ಮನೆಗೆ. ಮೊದಲೇ ಕೆನಾಲ್ ಅದೇ ಈ ಗುತ್ತಿ ಬಸವಣ್ಣ ಎತ್ ನೀರಾವರಿ ಹಿಂಗೆ ಮ್ಯಾ ಬರ್ತದೆ ಹೇಳೋರು. ಅವ್ರವ್ರ ಅನುಕೂಲ MLAಗಳು ಇದ್ದಾಗ ಅವ್ರವ್ರ ಮನೆ ಮುಂದೆ ಹಾಯ್ಸ್ಕೊಂಡು ಒಯ್ದುಬಿಟ್ರು. ಈ ರೈತರಿಗೆ ಏನು ಮಾಡ್ರ? ಏನೂ ಮಾಡೋದಿಲ್ಲ. ಯಾರು ಮಾಡೋದಿಲ್ಲ. ಬರೀ ಹೇಳ್ತಾರೆ ಅವ್ರ ಮನೆಗೆ ಹೋಗ್ತಾರೆ. ನಿಮ್ಮ ಮಳಿ ಮ್ಯಾಗ ಬೆಳಿ? ಮಳಿ ಮೇಗೆ ರೀ. ಮಳಿ ಬಂದರೆ ನಮ್ಮ ಬೆಳಿ ಇಲ್ಲ ಅಂದ್ರೆ ಇಲ್ಲ. ಕುಡಿಯಲಿಕ್ಕೆ ನೀರು ಸಿಗಲ್ಲ ನಮ್ಮ ಊರಾಗ ಒಳಗೆ. ಬರೀ ರೈತರಿಗೆ ಮಾಡ್ತೀವಿ ಅಂತೇಳಿ ಹೊಯ್ಕೋತಾರೆ. ಏನೂ ಮಾಡೋದಿಲ್ಲ ಇವರು. ಈ ಶಾಸಕರು ಆದ್ರೆ ಚಲೋರ ಇಲ್ಲ ತನಲ್ಲ ನಮ್ಮ ತಾಲೂಕಿನಾಗ ಬಂದು ಎಲ್ಲ ಕಡೆ ನೋಡ್ಲಕತ್ತಾರ ಕೆಲಸ ಮಾಡ್ತಾರ ಅಂತ ಕೇಳಿವಿ. ಆದರೆ ಈ ಸರ್ಕಾರಕ್ಕೆ ಜೀರೋ. ಈಗ ಬ್ರಿಡ್ಜ್ ಐತ್ರಿ 50 ವರ್ಷ ಹಿಡಿದು ಯಾವ ಆಗಿದ್ದಿಲ್ಲ. ಅದಕ್ಕೆ ಬೂಸ್ನೂರಿಂದಾಗ 15 ವರ್ಷ 3 ಸಲ ಆರಿಸಿ ಬಂದಾನ. ಇಲ್ಲ ಬೂಸ್ನೂರವ್ರು 12 ವರ್ಷ ಅಧಿಕಾರ ಮಾಡ್ಯಾರ. ಅವ 10 ರೂಪಾಯಿ ಕೆಲಸ ಮಾಡಿಲ್ಲ ಇಲ್ಲಿ. ಇವ್ರು ಹೊಸ್ದಾಗಿ ಬಂದ ಬಳಿಕ ಏನಪ್ಪ ಅಂದ್ರೆ 35 ಲಕ್ಷದ ಒಂದು, 50 ಲಕ್ಷದ ಒಂದು 10 ಲಕ್ಷ ರೂಪಾಯಿ CC ರೋಡ. ಈ ಊರಾಗ ಹೋಗೋ ದಾರಿಗೆ 1 ಕೋಟಿ ರೂಪಾಯಿ ಇಟ್ಟಾರ. ಈ ಸತ್ ಮತ್ತು ಮನುಷ್ಯರ ದವಾಖಾನೆ ಮಂಜೂರಾತಿಗೆ ಅವರು ಅರ್ಜಿ ಕೊಟ್ಟಾರ. ಈಗ ಇವ್ರು ಬಂದ ಬಳಿಕ ಇವು ಸ್ವಲ್ಪ ಕೆಲಸ ಸ್ಟ್ರಾಂಗ್ ನಡೆದಾವ. ಈಗ ಮೊದಲೇ 12 ವರ್ಷ ಅಧಿಕಾರ ಮಾಡ್ಯಾರ, ಜೀರೋನೇ ಮಾಡಿವೆ ನಾವು. ಇವ್ರು ಬಂದ ಬಳಿಕ ಹೆಚ್ಚಿನ ಕೆಲಸ ನಡೆದಾವ ಊರಾಗ. ಇನ್ಮೇಲೆ ಕೆಲಸ 100ಕ್ಕೆ 100 ಎಲ್ಲ 10 ಅಲ್ಲ 100ಕ್ಕೆ 100. ಇಂಥ ಕೆಲಸ ಮಾಡ್ತೀನಿ ಅಂತ ಏನಾರು ಹೇಳಿದ್ರು ಕೊಕ್ಕನೂರಿಗೆ? ಹೇಳಿದ್ರಿ ಗುಡಿ ಮುಂದೆ ಎಲ್ಲ ಇದು ಮಾಡ್ತೀನಿ ಅಂತೇಳಿ. ಅದು ಹೇಳಿದ್ದೆ ಕರಿ ಆಯ್ತು. ಏನು ಗುಡಿ ದೇವ್ರ ಗುಡಿ ಮುಂದೆ ಇಲ್ಲ, ಏನೂ ಇಲ್ಲ. ಏನೂ ಇಲ್ಲ. ರಸ್ತಾನೇ ಇಲ್ಲ, ರೊಕ್ಕನೂ ಇಲ್ಲ. ಗುಡಿ ಮುಂದೆ ರೋಡ್ ಪಾರೆ ಮಾಡ್ತೀನಿ ಅಂದ್ರೆ ಎಲ್ಲ ಇದು ಮಾಡ್ತೀನಿ ಅಂದ್ರೆ ಹೇಳಿ ಹೋದ್ರಿ. ಏನು ಮಾಡ್ಯಾರ? ಏನು ಮಾಡಿಲ್ರಿ ಅವರು. ಏನು ಮಾಡಿಲ್ಲ. 2 ಸಾವಿರ ಕೊಡಕತ್ತೀವಿ ಅಂತಾರ. ಹೆಣ್ಮಕ್ಳು ಗೃಹಲಕ್ಷ್ಮಿ ಆಗ್ಯದ. ಊರಾಗ ಏನಾಗಬೇಕಾಗಿತ್ತು ಕೆಲಸ? ರೋಡ್ ಅದ, ಪೈಖಾನೆ ಕಟ್ಸಬೇಕು ನಮಗೆ. ಏನಾದ್ರಿ ನಮ್ಗೆ ಬೈಲಾಗ ಹೋಗ್ಲಾಕತ್ತೀರಿ ಹಳ್ಳಕ್ಕೆ. ಊರಾಗ ಹೋಗ್ಲಾಕತ್ತೀವಿ. ಪೈಖಾನೆ ಇಲ್ರಿ ನಮ್ಗೆ. ನಿಮ್ಮ ಊರಿಗೆ ಬಂದಿರ್ತಾರೆ ಶಾಸಕರು? ಬಂದಿಲ್ರಿ. ಬಂದಿಲ್ಲ. 2 ವರ್ಷ ಏನು ಕೆಲಸ ಮಾಡ್ಯಾರ ಇಲ್ಲಿ? ಇಲ್ಲಿ ನಮ್ಮೂರಿಗಂತೂ ಏನೋ ಅಂತಪರಿ ಕೆಲಸಗಳು ಆಗಿಲ್ಲ. ಆಗಿಲ್ಲ. ಏನು ಮಾಡ್ದೆ ಅಂತ ಹೇಳಿದ್ರಿ ನಿಮ್ಮೂರಿಗೆ? ನಮ್ಮೂರಿಗೆ ಏನು ಮಾಡ್ತಿದ್ನ ಅಂದ್ರೆ ನಾವು ಅವ್ರ ಪಕ್ಷವಾಗಿ ನಾವು ಇದು ಮಾಡಿಲ್ರಿ. ನಾವು ಬೇರೆ ಇದು ಮಾಡಿದೆವು. ಆದ್ರೆ ಏನು ಮಾಡಿ ನಮ್ಮೂರಿಗಂತೂ ಅವ್ರಿಂದ ಏನೂ ಆಗಿಲ್ಲ ರೀ. ಇವ್ರು ಏನಾಗಿಲ್ಲ. ಎಷ್ಟು ಮಾಡ್ಲಾಕತ್ತಾರ ಇಲ್ಲಿ ನಮ್ಮಲ್ಲಿ 1 ಕೋಟಿ ರೂಪಾಯಿ ಗಟ್ಟಲೆ ತಂದ್ರಿ. ರೋಡ್ ಸ್ಯಾಂಕ್ಷನ್ ಆಗ್ಯದ, ಗುಡಿ ಸ್ಯಾಂಕ್ಷನ್ ಆಗ್ಯಾವ. ಮತ್ತು ಕೆಲವೊಂದು ನಡ್ದಾವ್ರಿ. ಈಗ 150 ಹಳ್ಳಿಯಾಗ ಮತ್ತು ಎಲ್ಲ ಕಡೆ ನಡಿಬೇಕಲ್ಲ. ಈಗ ಅವರು ಹಿಂಗೆ ಹೆಕ್ಕಡಿಗೊಂತಾರೆ ಏನು ಹೇಳಿದ್ರು. ಕೆಲವೊಂದು ಆಗ್ಯಾವ ಅವ್ರಿಗೆ ಗೊತ್ತಾದವು ಇಲ್ಲ ಯಾರಿಗೂ ಹೌದಲ್ರಿ. ನಡ್ದಾರೆ ಸಣ್ಣ ಕೆಲಸ ನಡ್ದಾರಿ. ನಮಗೆ ತೊಳೆದು ನಮಗೆ ಮಾಡೋದು. ಇದೇನು ಗಂಡನ ತೊಳೆದು ಹೆಂಡತಿಗೆ ಮಾಡೋದು. ಏನು ದೊಡ್ಡ ಆಗದ್ರಿ ಇದು. ಮತ್ತೇನು ಮಾಡ್ಬೇಕಂತಿದ್ರಿ? ಹಂಗಲ್ರಿ, ಏನಾರ ಒಂದು ಸಾಲ ಅದು ಮನ್ನಾ ಮಾಡಬೇಕು. ಮತ್ತು ಲೈಟ್ ಬಿಲ್ ಅದು ಇದು ಮಾಡಬೇಕು. ಆಸ್ತಿಕ ಹೆಂಗಸರಿಗೆ ಬಸ್ ಫ್ರೀ, ಗಣಸರಿಗೆ ರೊಕ್ಕ. ಇದೇನು ಉಪಯೋಗ ರೀ? ಸರ್, ಈಗ ನಿಮ್ಮ ಅಶೋಕ್ ಮನಗೂಳಿ ಅವರು ಏನಾದರೂ 2 ವರ್ಷ ಕೆಲಸ ಮಾಡ್ಯಾರ ಇಲ್ಲಿ? ಏನು ಮಾಡ್ಯಾರ?
ರೋಡಿಂದು ಅದು ಎಲ್ಲ ಮಾಡ್ಯಾರ್ರಿ. ರೋಡಿಂದು ಎಲ್ಲಿ ಎಲ್ಲಿ ನೀರಿಲ್ಲ ಅಲ್ಲಿ ನೀರು ಮಾಡ್ಯಾರ್ರಿ. ಎಲ್ಲಿ ಮಸೂದಿಗೆ ಅದು ಇದು ಮಾಡ್ಯಾರಿ, ಹೆಲ್ಪ್ ಮಾಡ್ಯಾರಿ. ಗುಡಿ ಎಲ್ಲ ಮಾಡ್ಯಾರಿ. ಏನೇನು ಕೆಲಸ ಮಾಡೋದು ಎಲ್ಲ ಮಾಡ್ಯಾರಿ. ಎಲ್ಲ ಮಾಡ್ಯಾರಿ. ನಮ್ಮಂಥ ಶಾಸಕ ಅಂತ ಎಲ್ಲಿ ಇಲ್ಲ, ನಮ್ಮ ಕರ್ನಾಟಕದಾಗ ಇಲ್ಲ ಅಂತ ಶಾಸಕರು ಅಂತಾರ. ನಮ್ಮ ಅಶೋಕ್ ಮನಗೂಳಿ 2.5 ವರ್ಷನಾಗ ಭಾರಿ ಅಭಿವೃದ್ಧಿ ಕೆಲಸ ಮಾಡ್ಯಾರ. ಮತ್ತೀಗ ನಿಮ್ಮ ಆಟೋ ಹೊಡಿತೀರಿ, ನಿಮಗೇನಾದ್ರೂ ಸಮಸ್ಯೆ ಬೇಡಿಕೆಗೆ ಏನೂ ಇಲ್ರಿ. ಅಂಥ ಶಾಸಕರು ಹುಡುಕಾಡೋದು ಸಿಗೋದಿಲ್ಲ. ಪೂರ್ ಜನ್ಮ ಪಡೆದು ಬಂದೀವಿ ನಾವು ಸಿಂದಗಿ ತಾಲೂಕು ಮಂದಿ ಅಂತ ಅಶೋಕ್ ಮಾಲಕ್. ಸಿಗ್ತಾರ ನಿಮ್ ಕೈಗೆಲ್ಲ? ಎಲ್ಲರೂ ಸಿಗ್ತಾರೆ. ಬೇಡಿಕೆ ಏನು ಎಲ್ಲ ಮಾಡ್ಯಾರ. ಸ್ಟ್ಯಾಂಡ್ ಮಾಡ್ಯಾರ, ಇಲ್ಲಿ ಹೊರಗಿನ ಸ್ಟ್ಯಾಂಡ್ ಇಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ಯಾರ. ಈಗ ಲೋಕಲ್ ಬಸ್ ನಗರ ಸಾರಿಗೆ ಏನೋ ಸಂಬಂಧ ಇಲ್ರಿ. ಅವರು ಅದೂ ಬೇರೆ, ನಮ್ಮ ದಂಧನೇ ಬೇರೆ. ಏನು ಸಮಸ್ಯೆ ಏನು ಮತ್ತೀಗ ಗ್ಯಾರಂಟಿ ಯೋಜನೆಯಿಂದ ಏನೋ ಅಭಿವೃದ್ಧಿ ಹಣ ಬರಲ್ಲ? ಬರ್ತಾವ ಎಲ್ಲರಿಗೂ ಬಂದಾವ. ಎಲ್ಲ ಸರ್ ಇಂಪ್ರೂವ್ ಮಾಡ್ಯಾರಿ ಸಾಹೇಬ್ರು. ಎಲ್ಲ ಒಳ್ಳೇದು ಮಾಡ್ಯಾರಿ. ಬೀದಿ ವ್ಯಾಪಾರದವ್ರಿಗೆ ಎಲ್ಲ ಒಳ್ಳೇದು ಮಾಡ್ಯಾರಿ. ಅವ್ರು ಏನೂ ತೊಂದರೆ ಇಲ್ಲ, ಅವ್ರ ಕಡೆಯಿಂದ ಎಲ್ಲ ಚೆನ್ನಾಗಿದೆ ರೀ. ಸೂಪರ್. ಮತ್ತೆ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡುವಂಥದ್ದು ಏನಾರು ವ್ಯವಸ್ಥೆ ಮಾಡಕತ್ತಾರ? ಮಾಡಾಕ್ತಾರಿ. ಈಗಿನ ನಡೆದೈತಿ ಚರ್ಚೆ, ಅದು ಮಾಡ್ತಾರಿ. ಎಲ್ಲ ಒಳ್ಳೇದು ಮಾಡ್ಯಾರಿ. ಲೋನ್ ಅದು ಹಾಕ್ಬಿಡ್ತೀರಿ ಬೀದಿ ವ್ಯಾಪಾರಸ್ಗೆ ಅಂತ ಅಂದಾರ. ನೀವೇನ್ ಮಾಡ್ತೀರಿ? ವ್ಯಾಪಾರಸ್ ಬಾಳೆಹಣ್ಣು. 2 ವರ್ಷ ಏನೋ ಕೆಲಸ ಮಾಡ್ಯಾರ ಇಲ್ಲಿ? ಭಾರಿ ಕೆಲಸ ಮಾಡ್ಯಾರ ಅವ್ರು. ಚಲೋ ರೋಡ್ ಮಾಡ್ಯಾರ, ಗಟಾರ್ ಮಾಡ್ಯಾರ್ರಿ, ಲೈಟ್ ಹಾಕ್ಯಾರ. ಎಲ್ಲ ಚಲೋ ಕೆಲಸ ಮಾಡ್ಲಾಕ್ತಾರ ಅಶೋಕ್ ಮನ್ಗಳು. ಯಾರು ಮಾಡಿಲ್ರಿ, ಅವ್ರು ಮಾಡ್ಲಾಕ್ತಾರ ಕೆಲಸ. ಫಸ್ಟ್ ಟೈಮ್ MLA ಆಗ್ಯಾರ ಅವರು. ಫಸ್ಟ್ ಟೈಮ್ MLA ಆಗ್ಯಾರ. ಮೊದಲು ಅವ್ರು ಅಪ್ಪರು ಇದ್ರು ಮಾಡ್ಯಾರ. ಅವರು ರಾಜಕೀಯ ಬಂದ್ರು ಮಾಡ್ಲಾಕತ್ತಾರ. ಅವ್ರು ಮಾಡಾಕತ್ತಾರ, ಕೆಲಸ ಮಾಡ್ಲಾಕ್ತಾರ. ಏನು ಮಾಡಿಲ್ರಿ ಅವರು. ಏನು ಮಾಡಿಲ್ಲ. ಬಂದು ನಮ್ಗೆ ಹಣಿಕೆ ಹಾಕಿಲ್ರಿ. ಆ ಕಡೆ ರೋಡ್ ಮಾಡಿಲ್ಲ, ಗಟಾರ್ ಮಾಡಿಲ್ಲ, ಏನು ಮಾಡಿಲ್ರಿ. ಈಗ ಅಶೋಕ್ ಮನ್ಗಳವರು ಎಲ್ಲ ಮಾಡ್ಲಾಕತ್ತಾರ ಕೆಲಸ. ಚಲೋ ಕೆಲಸ ಮಾಡ್ಲಾಕ್ತಾರ. ಚಲೋ ಮಾಡಿ. ಈಗ ನಿಮ್ಮ ಬೀದಿ ವ್ಯಾಪಾರಸ್ಥರಿಗೆ ಇಲ್ಲೆಲ್ಲ ವ್ಯಾಪಾರ ಮಾಡಕ್ಕೆ ಅನುಕೂಲತೆ ಮಾಡಿಕೊಟ್ಟಾರ? ಮಾಡ್ಕೊಡ್ಲಾಕ್ತಾರ ಸರ್. ಚಲೋ ಮಾಡ್ಕೊಡ್ಲಾಕ್ತಾರ. 2 ವರ್ಷದಾಗ ಮಾಡ್ಯಾರ ಸರ್. ಏನೇನು ಮಾಡ್ಯಾರ? ಎಲ್ಲ ಒಬ್ಬರೇ ಅಭಿವೃದ್ಧಿ ಮಾಡ್ಯಾರ. ಅವರೇ ಮಾಡ್ಯಾರ ಸರ್. ಮೊದಲು ಏನೂ ಇದ್ದಿಲ್ರಿ, ಹಿಂಗೆಲ್ಲ ಅವರೇ ಮಾಡ್ಯಾರ. ರೋಡ್ ಮಾಡ್ಯಾರ, ಲೈಟ್ ಇವು ಅಂತ ಮಾಡ್ಯಾರ. ಚಲೋ ಮಾಡ್ಯಾರ ಕೆಲಸ. ಮೊದಲು ಏನೂ ಇದ್ದಿಲ್ರಿ. ಜನರು ಏನಾರು ಸಮಸ್ಯೆ ತೊಗೊಂಡೋಗಿ ಭೇಟಿ ಸಿಗ್ತಾರ? ಸಿಗ್ತಾರೆ ಸರ್. ಮಾಡ್ತಾರೆ. ಏನು ಈಗ ಅವ್ರ ಅಭಿವೃದ್ಧಿ ಕಾರ್ಯಕ್ಕೆ 10 ಮಾರ್ಕ್ಸ್ ರೇಟ್ ಕೊಡ್ತಾರೆ ನೀವು? 10 ಕೊಡ್ಸಿರ ಅವ್ರಿಗೆ. 10 ಕೊಡ್ತೀವಿ. ಅಶೋಕ್ ಮನಗೂಳಿ ಏನೋ ಕೆಲಸ ಮಾಡ್ಯಾರ? ಏನು ಮಾಡ್ಯಾರ? ಏನು ಮಾಡಿಲ್ಲ. ಏನು ಮಾಡಿಲ್ಲ? 2,000 ರೂಪಾಯಿ ಮಾಡಿಲ್ಲ. 2,000 ರೂಪಾಯಿ ಕೊಟ್ಟಿಲ್ಲ? ಮಾಡ್ಯಾರ. 2,000 ಮಾಡ್ಯಾರ. ಈ ಊರಾಗ ರಸ್ತೆ ಅದು ಮಾಡ್ಯಾರೇನ? ರಸ್ತೆ ಇಲ್ಲ ನೋಡು. ರಸ್ತೆ ಇಲ್ಲ? ಇಲ್ಲ. ಬಸ್ ಅದ ಒಂದ್ ಎರಡು ಅವ. ಏನೇನ್ ಮಾಡ್ಬೇಕಾಗಿತ್ತು ಅವ್ರ ನಿಮ್ ಶಾಸಕರು 2 ವರ್ಷದಾಗ? ಮಾಡ್ಬೇಕ್ರಿ, ರಸ್ತೆ ಚಂದ ಮಾಡ್ಬೇಕು. ಎಲ್ಲ ಬಸ್ಸಿನ ಅನುಕೂಲ ಇರಬೇಕು. ಒಂದಿನ ಬರ್ತಾವ, ಒಂದಿನ ಬರಲ್ಲ ಬಸ್ಗಳು. 2 ವರ್ಷದಾಗ ಬಂದಾರ ನಿಮ್ಮ ಊರಿಗೆ ಶಾಸಕರು? ಇಲ್ರಿ, ಬಂದಿಲ್ಲ. ಯಾರು ಬಂದೇ ಇಲ್ಲ, ಬರುದಿಲ್ಲ. ಅವ್ರ ಕಟ್ಟ ಅಭಿಮಾನಿ ನಾವು ಅಶೋಕ್ ಮನ್ಗಳು ಅವ್ರದ್ದು. ಕಾಂಗ್ರೆಸ್ ಅವ್ರು ಎಲ್ಲ ಅನುಕೂಲ. ರೋಡ್ ಮಾಡಾಕತ್ತಾರೆ, ಗಟ್ರ ಮಾಡಾಕತ್ತಾರ, ಲೈಟ್ ಎಲ್ಲ CC ರೋಡ. 2,000 ರೂಪಾಯಿ ಪಗಾರ ತಿಂಗಳ. ಎಲ್ಲ ಲೈಟ್ ಬಿಲ್ ಫ್ರೀ. ಎಲ್ಲ ಅನುಕೂಲ. ಅಭಿವೃದ್ಧಿ ಕೆಲಸ ರಸ್ತೆ ಮಾಡಾಕತ್ತಾರಲ್ರಿ ಎಲ್ಲ ಕಡೆ. ಎಷ್ಟು ಸಿಂದಗಿ ತಾಲೂಕು ಅದಾವ ಹಳ್ಳಿ, ಅಷ್ಟು ರೋಡ್ ಮಾಡ ಶಾಂಕ್ಷಿ ಮಾಡ್ಕೊಂಬಂದ್ ಬರ್ತಾರೆ. ಮನೆ ಮೀಟಿಂಗ್ ಮಾಡಿದ್ದೆವು, ಬಂದಾರಿ, ಹೇಳ್ಯಾರ. 5 ಲಕ್ಷ ಶಾಂಕ್ಷನ್ ಮಾಡ್ಯಾರ ರೋಡಿಂದು. ಗಾರ್ಡನ್ ಜಾಗಕ್ಕೆ 15 ಲಕ್ಷ ಮಾಡ್ಯಾರ. ಎಲ್ಲ ಮಾಡಾಕತ್ತಾರ ಕೆಲಸ. ಏನ್ ಮಾಡಾಕತ್ತಾರ ಕೆಲಸ 2 ವರ್ಷದಾಗ? ಯಾರು ಅದೇ ಮಾಡ್ತಾರ್ರಿ. ಹಂಗೆ ಕೂತ್ರಿ. ಏನು ಮಾಡಿಲ್ಲ? ಏನೇನು ಮಾಡಿ ಬಂದಿರ್ತಾರ ಊರಿಗೆ? ಏನು ಮಾಡ್ರಿ ಯಾರಿಗೆ ಗೊತ್ತ್ರಿ. ನಾವು ಸಿಂಧಿಗೆ ಕೂತೀವ್ರಿ. ಎಲೆಕ್ಷನ್ದಾಗ ಓಟ ಪ್ರಚಾರಕ್ಕೆ ಬಂದಿದ್ರ ನಾಗ? ನಾ ಇಲ್ಲೇ ಸಿಂಧಿಗೆ 5 ವರ್ಷ ಆತ್ರಿ. ನಾವು ನೋಡಿರಲ್ಲ ಅವ್ರನ್ನ? ನೋಡಿರಿ. ಸಿಕ್ಕಿರ್ತಾರ? ಏನು ಕೆಲಸ ಮಾಡತ್ತಾರ ಊರಾಗ? ಏನಿಲ್ಲ. ರೋಡ್ ರಸ್ತೆ ಏನು ಇಲ್ರಿ. ಏನು ಇಲ್ಲ ಇಲ್ರಿ. ಬ್ಯಾಂಕಿನವರು ಬಡ್ಡಿ ತುಂಬಲ್ಲಾತ್ರಿ ಸರ. ಬಟ್ಟೆ ನಂಬಲ್ಲಿ ಪೂರಾ ಮಳಿ ಇಲ್ಲ, ಬೆಳಿ ಇಲ್ಲ, ಒಟ್ಟು ಒಣಗಿ ಹೋಗ್ಯಾವ. ಏನೇನಿಲ್ಲ, ಪೂರಾ ಲಾಸ್ ಅದ್ರಿ. ನಾವ್ ಮಾಡ್ಬೇಕ್ರಿ, ಎಲ್ಲಿ ಕಟ್ಟಬೇಕು ರೊಕ್ಕ? ಈಗ ನಿಮ್ ಶಾಸಕರು ಏನಾದ್ರು ಕೆಲಸ ಮಾಡತ್ತಾರ? ಹೇಳ್ತಾರೆ ಹೋಗೋಣ, ಮಾಡಿಸ್ತೀವ್ರಿ, ಹ್ಞೂರಿ ಅಂತಾರೆ. ಆಯ್ತು, ನಾವು ಹೋಗ್ಬಿಡೋದ್ರಿ, ಮುಗೀತು. ಮತ್ತೇನ್ ಮಾಡೋದು ಹೇಳ್ರಿ ಸರ? ಅಲ್ಲ, ಈಗ ಏನಾರ ಅಭಿವೃದ್ಧಿ ಕೆಲಸ ಆಗ್ಯದ? ಏನೇನಾಗಿಲ್ಲ ನೋಡ್ರಿ ಅಭಿವೃದ್ಧಿ. ಏನು ಕೆಲಸನೂ ಇಲ್ಲ, ಏನೂ ಇಲ್ಲ. ಅಟ್ಟೆ ಸಿಗ್ತಾರೆ, ಹಂಗೆ ಹ್ಞೂ ಅಂತಾರೆ, ಹೋಗ್ಬಿಡ್ತಾರೆ, ಕಲಾಸ್, ಮುಗೀತು, ಅಟ್ಟೆ ರೀ. ಈಗ ಶಾಸಕರು ಏನಾರ ಅಭಿವೃದ್ಧಿ ಕೆಲಸ ಮಾಡಕತ್ತಾರ ಇಲ್ಲಿ? ಏನೇನು ಮಾಡ್ಯಾರ್ರಿ? ಎಲ್ಲ ಇದು ರೋಡಿನ ಕೆಲಸ ಮಾಡ್ಯಾರ್ರಿ. ಮತ್ತು ರೀ ನೀರಿಂದು ಎಲ್ಲ ಕೆಲಸ ಮಾಡ್ಯಾರ್ರಿ. ನೀರಿನ ಸಮಸ್ಯೆ ಇತ್ತು ಮೊದಲು? ನೀರಿಂದ ಅದು ಪೈಪ್ಲೈನ್ ಮಾಡ್ಯಾರಲ್ರಿ. ಮೊನ್ನೆ ಹೊಸದು ಸ್ಯಾಂಕ್ಷನ್ ಮಾಡ್ಕೊಂಡ್ ಬಂದಾರಲ್ರಿ, ಹೋಗಿರಿ. ಅದ್ರದ್ದು ಎಲ್ಲ ಮಾಡ್ಯಾರ್ರಿ. ಈ ಕುಡಿ ನೀರೆಲ್ಲ 24 ಹಾಂ ಬರ್ತಾವ್ರಿ.
12 ತಾಸು 24 ತಾಸು ಅಂತ ಏನು ಬರಲ್ರಿ 12 ತಾಸು ಅದು ಎಲ್ಲ ಬರ್ತಾವ್ರಿ. ಶಾಸಕರು ಏನು ಕೆಲಸ ಮಾಡ್ಯಾರ 2 ವರ್ಷ ಇಲ್ಲಿ? ಎಲ್ಲ ಮಾಡ್ಯಾರ, ಅಭಿವೃದ್ಧಿ ಕೆಲಸ ಮಾಡ್ಯಾರ ಅವರು. ಯಾವ ನಿಮ್ದು? ಇಲ್ಲೇ ಸಿಂದಗಿನ ಪ್ರಾಪರ್ ಸಿಂದಗಿ SC ಓಣಿವ ಸಂಗಪ್ಪ ಕುಚ್ಬಾತ್ ನನ್ನ ಹೆಸರ. ಇಲ್ಲಿ ಅವ್ರು ಆರಿಸಿ ಬಂದಿದ್ದು ಅಭಿವೃದ್ಧಿ ಕೆಲಸ ನಡೆದಾವ. ಏನೇನು ಮಾಡ್ಯಾರ ನಿಮ್ಮ ಓಣ್ಯಾಗ? ನಮ್ಮ ಓಣ್ಯಾಗ ಗಟ್ರ ತೆಗ್ಸ್ಯಾರ, ಲೈಟ್ ಮಾಡ್ಯಾರ, ಎಲ್ಲ ಮಾಡ್ಯಾರ. ಸರ್ ಸಿಂದಗಿ 2 ವರ್ಷದಿಂದ ಬಂದಿದ್ರೆ ನೀವು ಬೈ ಎಲೆಕ್ಷನ್ದಾಗ ರೀ ಸಿಂದಗಿ ಹೆಂಗಿದ್ರಿ ಅಭಿವೃದ್ಧಿ ಈಗ ಹೆಂಗಾಗ್ಯದ್ರಿ? ಇಂಥ ಶಾಸಕರು 226 ಶಾಸಕರಲ್ಲಿ ಇಂಥ ಶಾಸಕರು ಯಾರು ಎಲ್ಲಿ ಸಿಗಲ್ಲ. ಇತಿಹಾಸ ಹಿಂದಿನ ಇತಿಹಾಸ ನೋಡ್ರಿ, 3 ಸಾರಿ ಬಸವನೂರು ಪೀರಿಯಡ್ ಮಾಡ್ಯಾರ ರಮೇಶ್ ಬಸವನೂರು. ಇನ್ನಾದರೂ ಕೆಲವೊಂದು ಹಳ್ಳಿಯವರು ಇನ್ನಾದರೂ ತೆಗ್ಗಳು ಮುಚ್ಚಿಲ್ಲ. ಈಗ 2 ವರ್ಷ ಒಳಗೆ ನಾವು 2 ವರ್ಷ ಸಂಪೂರ್ಣ ಮೊನ್ನೆ ಮುಗ್ದದ. 2 ವರ್ಷಲಾಗಿ ಎಲ್ಲ ಕೂಡ ಬಾರಾಣಿ ಕೆಲಸ ಆಗ್ಯದ. ಇಲ್ಲೆಲ್ಲ ಕೂಡ 4 ಉಳ್ದದ. ನಮ್ಮ ಶಾಸಕರು ಸಿಂದಗಿ ಅಪ್ಪಟ ಎಲ್ಲ ಸಿಂದಗಿ ಅಭಿವೃದ್ಧಿ ಹೆಂಗಾಗಿದೆ ಅಂದರೆ ಇದು 15-20 ವರ್ಷ ಹಿಂದಿಂದು ಇತಿಹಾಸ. ಕಾಂಗ್ರೆಸ್ ಬಂದಿದ್ದು 20 ವರ್ಷ ಆದ ಬಳಿಕ ಅವ್ರು ಬಂದಕ್ಕೆ ಈಗ ಮೇನ್ ರೋಡ್ ಮಾಡ್ಯಾರ, ವಾರ್ಡ್ನಾಗ ಅಲ್ಲಿ ಕೆಲಸನ ಆಗಿಲ್ಲ ಅಂತಾರಲ್ಲ. ಪ್ರತಿ ಒಂದು ವಾರ್ಡ್ದ ಕೆಲಸ ಆಗ್ಯಾವ ಸರ್. ಪ್ರತಿ ಒಂದು ವಾರ್ಡಿನ ಒಳಗೆ ಫಸ್ಟ್ ಹೊರಚರಂಡಿ ಆಗ್ಯಾವ್ರಿ. ಹೊರಚರಂಡಿ ಇಷ್ಟು ಪ್ರಾಬ್ಲಮ್ ಇತ್ತು ಹೊರಚರಂಡಿದು. ಏನಾದರೂ ಹೆಣ್ಮಕ್ಳು ಹೊರಗೆ ಹೋಗ್ತಿದ್ರು. ಅಶೋಕ್ ಅಣ್ಣವ್ರ ಅಭಿವೃದ್ಧಿಯ ನೋಡಿಕೆ 100 ಕೋಟಿ ಕೆಲಸ ಅದನ್ನೋದಂತಂದಕ್ಕೆ ಚರಂಡಿ ಮಾಡ್ಯಾರ. ಅದ್ರ ಮ್ಯಾಲೆ ಶಿಶು ರೋಡ್ ಮಾಡ್ಯಾರ. ಗುಂಟೆ ಜಾಗದಾಗ ಅಭಿವೃದ್ಧಿ ಆಗಲತ್ತಾರ. ಅಂಥ ಗುಂಟೆಗಳ ಏರಿಯಾದಲ್ಲಿ ಶಿಶು ರೋಡ್ಗಳಾಗ್ಯಾವ. ಅವ್ರ ಇತಿಹಾಸ ತೋರಿಸ್ತೀವಿ ನಾವು. ನಿಮ್ಮ MLA 2 ವರ್ಷದಾಗ ಏನು ಕೆಲಸ ಮಾಡತ್ತಾರ ಇಲ್ಲಿ? ಪೂರಾ ಅಭಿವೃದ್ಧಿ ಮಾಡ್ಯಾವ್ರಿ ಅಶೋಕ್ ಅಣ್ಣವರು. ರೋಡ ಲೈಟ ಊರು ಸುಧಾರಿಸ್ಯಾರಿ ಪೂರಾ. ಹಾಂ, ಈಗ ಇನ್ನೂ ಏನೇನು ಮಾಡ್ಬೇಕು ಅವರು? ಇನ್ನೂ ಏನಿಲ್ಲ ರೀ, ಲೈಟ್ ಇದು ಸ್ವಲ್ಪ ಗಟ್ರಿನ ವ್ಯವಸ್ಥೆ ಮತ್ತು ಅದರದ್ದು ಇದ್ರದ್ದು ಮಾಡ್ಲಾಗತ್ತಾರೆ ಅವರು ಪ್ರಯತ್ನ ಪೂರಾ. 2 ವರ್ಷ ಕೆಲಸ ಅಂತೂ ಒಳ್ಳೇದಾಗ್ಯದ್ರಿ ಎಲ್ಲದು. ಅಶೋಕ್ ಮನಗಳಿ ಅವರು 2 ವರ್ಷದಾಗ ಏನು ಕೆಲಸ ಮಾಡ್ಯಾರ ಇಲ್ಲಿ ಊರಾಗ? ಮಾಡ್ಯಾರಿ, ಕೆಲಸ ಮಾಡ್ಯಾರಿ. ಏನೇನು ಮಾಡ್ಯಾರ? ಎಲ್ಲ ರೋಡ್ಗಳು ಮಾಡ್ಯಾರಿ, ಕುಡಿಯೋ ನೀರಿಂದ ಮಾಡ್ಯಾರಿ, ಮತ್ತು ಅದು ಸೌಕರ್ಯ ಮಾಡ್ಯಾರಿ. ಈಗ ಸರ್ಕಾರಿ ಶಾಲಾ ಕಾಲೇಜು ಉನ್ನತ ಶಿಕ್ಷಣ ಕಾಲೇಜ್ ತಂದಾರ? ಹ್ಞೂ ತಂದಾರಿ. ಏನೇ ಯಾವ ಕಾಲೇಜ್ ಮಾಡ್ಯಾರಿ? ಪ್ರೈಮರಿ ಸ್ಕೂಲ್ ಕಟ್ಟಡ ಮಾಡ್ಯಾರಿ, ಶಿಕ್ಷಕರದು ಅದು ಇದು ಮಾಡ್ಯಾರ, ಅತಿಥಿ ಶಿಕ್ಷಕರು ಕೆಲಸ. ರೋಡ್ ಮಾಡ್ಯಾರಿ, ಲೈಟ್ ಮಾಡ್ಯಾರ, ಗಟ್ರಗಳು ಮಾಡ್ಲಕತ್ತಾರ. ಒಳ್ಳೆ ಕೆಲಸ ನಡೆದದ್ರಿ. ಬರೇ ಕೇವಲ ಮೇನ್ ಇದ್ದಲ್ಲ ಅಟ ಮಾಡತ್ತಾರ? ಇಲ್ಲ ಮಾಡ್ಲಕತ್ತಾರ ರೀ. ಹಳ್ಳ್ಯಾಗಂತೂ ನಡೆದವ್ರಿ. ಹಾಂ ಮಾಡ್ಲಕತ್ತಾರ. ಶಾಸಕರ ಭೇಟಿಗೆ ಸಿಗ್ತಾರ ನೀವು ಹೋದ್ರ? ಹಾಂ ಸಿಗ್ತಾರಲ್ರಿ, ಏನು ಸಿಗ್ತಾರ. ಏನೇನು ಮಾಡ್ಯಾರಿ? ತೋಟಗಾರಿಕೆ ಇಲಾಖೆ ಅದು ತಂದಾರ್ರಿ. ಆಲ್ಮೇಲೆ ಒಳಗೆ ಸಿಕ್ಕಾಪಟ್ಟೆ ಹಳ್ಳಿ ಕೆಲಸ ಮಾಡತ್ತಾರ. ಮತ್ತೆ ಗ್ಯಾರಂಟಿ ಯೋಜನೆ ರೊಕ್ಕನ ಸಿಗೋಲ್ಲ ಅಂತ ಬರತ್ತಾವಲ್ರಿ. ಕೆಲವೊಬ್ರಿಗೆ ಅಳದುಳ್ದವ್ರಿಗೆ ಉಳ್ದವ್ರಿ. ಭಾಳ ಮಂದಿ ಬರತ್ತಾವ್ರಿ 2-2 ಸಾವಿರ. ಚಲೋ ಅಂತ ನಡೀತದ? ಚಲೋ ರೀ. ಮತ್ತೆ ಇದು ಅಭಿವೃದ್ಧಿ ರೋಡ್ ಅದು ಮಾಡತ್ತಾರ. ಈಗ ಅದು ರೋಡ್ ಮಾಡ್ಯಾರಿ, ಲೈಟ್ ಮಾಡ್ಯಾರ. ಈಗ ಏನದ ಇದು ಹಾಕ್ಲತ್ತಾರ, ಗಟ್ಟುಗಳು ಹಾಕ್ಲತ್ತಾರ. ಈಗ ನೆಕ್ಸ್ಟ್ ಏನದ ಮೋದಿ ಅವ್ರದ್ದು ಜಲ ಇದು ಅದಲ್ರಿ, ಅವು ನಳಗಳದ್ದು ಇದು ಮಾಡತ್ತಾರ್ರಿ, ಜಲಜೀವನ ಮಿಷನ್. ಹ್ಞೂ ರೀ. ಮಾಡ್ಯಾರ ಕೆಲಸ? ಮಾಡಿಲ್ರಿ. ಏನು ಮಾಡಿಲ್ಲ ತಂಡದಾಗ? ಏನು ಮಾಡಿಲ್ರಿ. 2,000 ರೂಪಾಯಿ? 2,000 ಮಾಡ್ಯಾರ್ರಿ. 2,000 ಮಾಡ್ಯಾರ. ಊರಾಗ ರಸ್ತೆ ಅದ? ಇಲ್ರಿ. ನೀರು ನೀರಲ್ಲಿ ಅವ್ರಿ MLA ಪೂರಾ ಮಾಡ್ಯಾನ್ರಿ. ಏನೇನ ಊರಿಗೆ ಮಾಡ್ಯಾನ. ನೀರು ಇದ್ದಿದ್ದಿಲ್ರಿ ಅವಾಗ. ಅವ್ರ ಅಪ್ಪ ನೀರು ಕೊಟ್ಟಾರಿ ಎಣ್ಣಿಗೆ. ಊರಿಗೆ ಹೆಣ್ಣು ಕೊಡ್ತಿದ್ದಿಲ್ಲ. ಊರಿಗೆ ಅವ್ರ ಅಪ್ಪ ಅವರು ಹೆಣ್ಣು ಕೊಡ್ಲಾಕತ್ತಿದ್ರು. ನೀರು ತಂದ್ರು. ಈಗ ಅಶೋಕ್ ಮನಗಳಿ ಅವ್ರು ಏನ್ ಮಾಡಾಕತ್ತಾರ ಇಲ್ಲಿ? ಈಗ ಎಲ್ಲ ಮಾಡ್ಲಾಕತ್ತೀರಿ. ಅವರು ಕೆಲಸ ಮಾಡ್ಲಾಕತ್ಯಾರ. ನಿಮ್ಮ ಓಣ್ಯಾಗ ಏನೇನಾಗ್ಯಾವ? ನಮ್ಮ ಓಣ್ಯಾಗ ಗಟಾರ್ ತೆಗ್ದಾರಿ, ರೋಡ್ ಮಾಡ್ಯಾರಿ, ಎಲ್ಲ ಮಾಡ್ಯಾರಿ ಅವರು. ಚಲೋ ಕೆಲಸ ಮಾಡ್ಯಾರ. ಎಲ್ಲ ರೋಡ್ಗಳು ಮಾಡ್ಯಾರಿ, ಲೈಟ್ಗಳು ಮಾಡ್ಯಾರ, ಲೈಟ್ಗಳು ಮಾಡ್ಯಾರಿ. ಎಲ್ಲ ಚಲೋ ಅದ ರೀ. ಈಗ ನಿಮ್ಮ ಸಿಂದಗಿ ವಿಜಯಪುರ ಜಿಲ್ಲೆ ಕೊನೆ ಇದು ವಿಧಾನಸಭಾ ಕ್ಷೇತ್ರ, ಅತಿ ಹಿಂದುಳಿದ ತಾಲೂಕ. ಇಲ್ಲಿ ಅಭಿವೃದ್ಧಿಗೆ ಏನೇನು ಪೂರಕವಾಗಿ ಬೇಕಾಗ್ಯದ, ಇಂಥ ಬೇಡಿಕೆಗಳದಾವ ಅಂಥ ಬೇಡಿಕೆ ಈಡೇರಿಸೋ ಪ್ರಯತ್ನ ಅವ್ರ ನಮ್ಮ ಶಾಸಕರು ಅದೇ ಕೆಲಸ ಮಾಡ್ಲಕತ್ತಾರ್ರಿ. ಸಿಂದಗಿಗೆ ಏನು ಅವಶ್ಯಕತೆ ಅದ ಅದೇ ಕೆಲಸ ಮಾಡಾಕತ್ತಾರ್ರಿ ಅವರು. ಉಳ್ಕಿದು ಮಂದಿ ಹಂಗೆ ಅದು ಮಾಡೋದು ಇದು ಮಾಡೋದು ಏನೂ ಇಲ್ರಿ. ಏನು ಅವಶ್ಯಕತೆ ಅದ ಅದೇ ಮಾಡಾಕತ್ತಾರೆ. ಈಗ ನಾವು ಅಭಿವೃದ್ಧಿಗೆ 10 ಮಾರ್ಕ್ಸ್ ಎಷ್ಟು ಕೊಡ್ತೀರಿ ಅವ್ರಿಗೆ 100ಕ್ಕೆ 100 ಕೊಟ್ಟರು ಕಡಿಮೆ ನೀರು ನಾವು ಸದ್ಯ ಸಿಂದಗಿ ನೋಡ್ಬೇಕಾದ್ರೆ. ಅಭಿವೃದ್ಧಿ ತನ್ನ ಮಟ್ಟಿಗೆ ತಾನು ಅಶೋಕಣ್ಣ ಮನಗಳಿ ಮಾಡ್ಲಿಕ್ತಾರ, ಮಾಡೋದಂತೂ ಮಾಡ್ಲಿಕ್ತಾರ. 5 ಗ್ಯಾರಂಟಿ ಒಳಗೆ ಸರ್ಕಾರದೊಳಗೆ ದುಡ್ಡಿಲ್ಲ, ಅವ್ರು ತಮ್ಮ ಮಟ್ಟಿಗೆ ತಾವು ಅಷ್ಟು ಮಾಡ್ಲಿಕ್ತಾರೆ. ಮತ್ತೆ ಹೆಂಗೆ ದುಡ್ಡು ತೊಗೊಂಬರ್ತಾರೆ ಈಗ ಅವರು? ಯಾರೇ 5 ಗ್ಯಾರಂಟಿಗೂ ದುಡ್ಡು ಇಲ್ಲಲ್ರಿ, ಏನು ಮಾಡ್ಲಿಕ್ಕಾಯ್ತು? ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯ ಅವ್ರು ಏನಪ್ಪ ಅಂತಂದ್ರೆ ಬರೀ ಏನಪ್ಪ ಅಂತಂದ್ರೆ 5 ಗ್ಯಾರಂಟಿ ಅಂತಾರೆ. ಇಲ್ಲಿ ರೋಡ್ ಎಲ್ಲ ಸುಧಾರಣೆ ಆಗ್ಯಾವ್ರಿ. ಈಗ ಮೊದಲ ಬಾರಿಗೆ ಆಯ್ಕೆ ಆಗ್ಯಾರ ಅವರು, ಹೌದಲ್ಲ? ಫಸ್ಟ್ ಟೈಮ್. ಈ ಹಿಂದೆ 3 ಬಾರಿ ರಮೇಶ್ ಬುಸ್ನೂರ್ ಇದ್ರು.
ಅವ್ರಿಗೆ ಇವ್ರಿಗೆ ಹೋಲಿಸಿ ನೋಡಿದಾಗ ಯಾರು ಉತ್ತಮ ಅನ್ಸಕತ್ತದ ಈಗ? ಇವ್ರಿಗೆ ನೋಡಿದ್ರೆ ನಮ್ಮ ಸಿಂದಗಿ ಇಂಪ್ರೂವ್ಮೆಂಟ್ ಕಾಣತ್ತಾರ ನಮಗೆ ಸರ್. ಅವ್ರಂತರೂ ಏನೂ ಮಾಡಿದ್ದಿಲ್ಲ ರೀ, ಇವ್ರು ಮಾಡ್ಯಾರಿ ಸರ್. ಈಗ ನಿಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನೋ ಅನುಕೂಲ ಆಗುವಂಥದ್ದು ಏನಾರು ಮಾಡಕತ್ತಾರ? ಇನ್ನೂ ಮಾಡಿಲ್ಲ ರೀ ಸರ್, ಏನೂ ರೀ ಮಾಡ್ಬೇಕಂತ ಅಂದಾರ ಅವ್ರು ಮಾಡ್ತೀವಿ ಅಂತ ಕೇಸಿ ಮಾಡಿಲ್ಲ ರೀ ನಾ ಏನೋ. ಈಗ ನೀವು ಅಭಿವೃದ್ಧಿಗೆ ಈಗ ನೋಡಿದ್ರೆ 10 ಮಾರ್ಕ್ಸ್ ನಾವು ಇಟ್ಟಿವಿ ಅಂದ್ರೆ ಅದಕ್ಕೆ ಎಷ್ಟು ಕೊಡ್ತೀರಿ? ಅವ್ರು 10ಕ್ಕೆ 10 ಕೊಡ್ಬೇಕ್ರಿ ಸರ್. ಎಲ್ಲ ಇಂಪ್ರೂವ್ ಮಾಡಕತ್ತಾರ ಪ್ರತಿಯೊಂದು ರೋಡ್ ಲೈಟ್. ಸಿಟಿದ್ ಕೇಳ್ತೀರಾ ಹಳ್ಳಿದ್ ಕೇಳ್ತೀರಾ? ಎಲ್ಲ ಕ್ಷೇತ್ರ ಹಾಂ ಎಲ್ಲ ಎಲ್ಲ ಕ್ಷೇತ್ರದ ಈಗ ಹಳ್ಳಿ ಅವೆಲ್ಲ ನೋಡಿದಾಗ ಏನು ಅಭಿವೃದ್ಧಿ ಆಗತ್ತೆ? ಹಾಂ ಆಗತ್ತೆ 100%. 100% ಮಾಡತ್ತಾರ. ಮೊದಲಿಗೆ ಕಂಪೇರ್ ಮಾಡಿದ್ರೆ ಮಾಡಕತ್ತಾರ ಒಟ್ಟು.